ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿಯ ಶುಭಾಶಯಗಳು. ಅದೇ ರೀತಿಯಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀ ಶಾಂತಗೌಡ ಮಾಳಿಗೆಯವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತ. SDMC ಉಪಾಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಶಿವನಗೌಡ ಸಿದ್ದಪ್ಪಗೌಡ ಪಾಟೀಲ್ ಇವರಿಗೂ ಕೂಡ ಸ್ವಾಗತವನ್ನು ಹಾಗೂ ಶ್ರೀ ಶಿವಣ್ಣ ನಿಂಗಪ್ಪ ಅಂಬಿಗೆ ಇವರಿಗೂ ಕೂಡ ನಾನು ಸ್ವಾಗತ. ಶ್ರೀ ಬಸವರಾಜ್ ನಿಂಗಣ್ಣ ಕೋಲ್ಕಾರ್ ಇವರಿಗೂ ಕೂಡ ನಾನು ಹಾಗೆ ಶ್ರೀ ನಾಗಪ್ಪ ಜಟ್ಟಪ್ಪ ಹಿರೇಕುರವರು ಇವರಿಗೂ ಕೂಡ ಶ್ರೀ ಯಲಗೂರದಪ್ಪ ಮಹಾದೇವಪ್ಪ ಜಂಗಾಣಿ ಇವರಿಗೂ ಕೂಡ ಸ್ವಾಗತ. ಶ್ರೀ ಶಾಂತಪ್ಪ ರೇವನಪ್ಪ ಹಡಲ್ಗೇರಿ ಇವರಿಗೂ ಅದೇ ರೀತಿ ಶ್ರೀ ಬಸವರಾಜ್ ಪರಮಣ್ಣ ಅಂಬಿಗೆ ಇವರಿಗೂ ಕೂಡ ಸ್ವಾಗತವನ್ನು ಹಾಗೂ ಶ್ರೀ ಪರಶುರಾಮ್ ಪರಮಣ್ಣ ಅಂಬಿಗೆ ಇವರಿಗೂ ಕೂಡ ಸ್ವಾಗತ. ಹಾಗೆ ಪ್ರಭು ಭೀಮಣ್ಣ ಅಂಬಿಗರ್ ಇವರಿಗೂ ಕೂಡ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ ನವಲೀಸರ್ ಗುರುಗಳಿಗೂ ಕೂಡ ನಮ್ಮ ಶಾಲೆಯ ಇನ್ನೊಬ್ಬ ಶಿಕ್ಷಕರೇ ಆದಂಥ ಕಾಶಿಬಾಯಿ ಹರಿಮನಿ ಇವರಿಗೂ ಕೂಡ ನಾನು ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಇರುವಂಥ ಎಲ್ಲ ಮುದ್ದು ಮಕ್ಕಳಿಗೂ ಸ್ವಾಗತವನ್ನು ಕೊಡ್ತೇನೆ. ಈಗ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಫೋಟೋ ಪೂಜೆ ಸಲ್ಲಿಸಬೇಕೆಂದು ವಿನಂತಿ. ಓಂ ಶ್ರೀ ಸದ್ಗುರು ದೇವನೇ ನಮಃ. ಮೇಡಮ್ ಅವ್ರು ಕೂತ್ಕೊ. ಇಲ್ಲಿಯವರೆಗೂ ನಿಮ್ಮೆಲ್ಲರನ್ನು ಸ್ವಾಗತಿಸಿದ ನನ್ನ ಸಹೋದರಿ ಆಗಿರುವಂಥ ಲಕ್ಷ್ಮೀ ದೇವೇಂದ್ರಪ್ಪ ಮಣಿಕಟ್ಟಿರವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ಇಂದು ನಮ್ಮ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಈ ಜಯಂತಿಗೆ ಆಗಮಿಸಿರುವಂಥ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ಶಿಕ್ಷಕಿಯರಿಗೂ ಹಾಗೂ ಬಿಸಿಯೂಟದ ಎಲ್ಲ ಸಿಬ್ಬಂದಿರವರಿಗೂ ಮತ್ತು ನಮ್ಮ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಆಮೇಲೆ ಊರಿನ ಏನಪ್ಪ ಅಂದ್ರೆ ಎಲ್ಲ ಸಿದ್ದಮ್ಮ ಬಿರಾದಾರ ಗೆಳೆಯರ ಬಳಗ ಇರಬಹುದು, ಎಲ್ಲರಿಗೂ ಸಹ ಏನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತ, ಸುಸ್ವಾಗತ. ಇದೀಗ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ನಮ್ಮ ಬಸನ್ನ ಕಾಕಾರು ಮತ್ತು ಅಂಬಿಗರ ಕಾಕಾರು ಮತ್ತು ಊರು ಗೌಡರು ಎಲ್ಲರೂ ಸೇರಿ ಅದಕ್ಕೆ ಮಾಲಾರ್ಪಣೆ ಮಾಡಬೇಕಂತ ನಾನು ಕೇಳ್ಕೊತೀನಿ. ತೋರಿ ಗೌಡ್ರು ಎಲ್ಲರ ಚಪ್ಪಾಳೆ. ಒಂದು ನಿಮಿಷ ಮಳಿ ಅದಾವ್ರಿ ಹಾಕಿ. ಹಾಂ ಸುತ್ತ ವೆರಿ ಗುಡ್. ಎಲ್ಲರೂ ಎದ್ದು ನಿಲ್ಲೋಣ. ನೀವು ಕೂತ್ಕೊಳ್ರಿ, ನೀವು ಕೂತ್ ಹಾಕು. ಎಲ್ಲರಿಗೂ ಹೂ ಕೊಡ್ರಿ. ಇನ್ನೊಂದೆರಡು ಉದಿನ ಕಡ್ಡಿ ಹಚ್ಚಿ. ಹಾಂ, ಮೊದಲು ಕರ್ಪೂರ ಹಚ್ಚು, ಉದಿನ ಕಡ್ಡಿ ಹಚ್ಚಪ್ಪ. ಇಲ್ಲಿ ಕರ್ಪೂರ ಇಡು, ಒಂದು ಎರಡು ಇಡು. ಓಂ ಶ್ರೀ ಸದ್ಗುರು. ಆದಂಗೆ ಹಾಕ್ಬೇಕು. ಕೊಡ್ರಿ, ಇದು ಹಚ್ಚೋಣ.
ನೀ ತಂದೆ ದೇವಾ ನೀ ತಾಯಿ ದೇವಾ ನೀಯನ್ನ ಬಂಧು ಬಳಗೆಲ್ಲ ದೇವಾ ನಡೆಯಲ್ಲಿ ಸತ್ಯ ನಾ ನಡೆಯುವಂತೆ ನುಡಿಯಲ್ಲಿ ಸತ್ಯ ನಾ ನುಡಿಯುವಂತೆ ವರ ನೀಡು ದೇವಾಯನಗೊಂದೆ ಚಿಂತೆ ಪರನಿಂದೆ ಮರೆತು ನಾ ಬಾಳುವಂತೆ ನೀ ತಂದೆ ದೇವಾ ನೀ ತಾಯಿ ದೇವಾ ನೀಯನ್ನ ಬಂಧು ಬಳಗೆಲ್ಲ ದೇವಾ ಜಗಕ್ಕೆಲ್ಲ ಅನ್ನ ಜಗಕ್ಕೆಲ್ಲ ನೀರು ಜಗಕ್ಕೆಲ್ಲ ಸೌಖ್ಯ ಸೌಭಾಗ್ಯ ತೋರು ಜಗಕ್ಕೆಲ್ಲ ಅನ್ನ ಜಗಕ್ಕೆಲ್ಲ ನೀರು ಜಗಕ್ಕೆಲ್ಲ ಸೌಖ್ಯ ಸೌಭಾಗ್ಯ ತೋರು ಜಗದಲ್ಲಿ ಜಗಳ ಹೊಗೆಯಾಡದಂತೆ ಜಗದೊಡೆಯ ಕಾಯೋ ಜಗಪಾಲನಂತೆ ನೀ ತಂದೆ ದೇವಾ ನೀ ತಾಯಿ ದೇವಾ ನೀಯನ್ನ ಬಂಧು ಬಳಗೆಲ್ಲ ದೇವಾ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಯಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನಿಮ್ಮ ಧರ್ಮ ಸದ್ಗುರುವೇ ನಿಮ್ಮ ಧರ್ಮ ನಿಮ್ಮ ಧರ್ಮ ಸದ್ಗುರುವೇ ನಿಮ್ಮ ಧರ್ಮ ಓಂ ಶ್ರೀ ಸದ್ಗುರು ದೇವನೇ ನಮಃ ಓಂ ಶ್ರೀ ಸದ್ಗುರು ಗಂಗಾಧರೇಶ್ವರೇ ನಮಃ ಓಂ ಶ್ರೀ ವಿಶ್ವಗುರು ಬಸವಣ್ಣನವರೇ ನಮಃ ಓಂ ಶ್ರೀ ಸದ್ಗುರು ದೇವನೇ ನಮಃ ಓಂ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಮಾತಾಜಿ ನಮಃ ಓಂ ಶ್ರೀ ಸದ್ಗುರು ದೇವರೇ ನಮಃ ಹರ ಹರ ಮಹಾದೇವ್ ಹೋಗ್ಬಿಡ್ತಿಲ್ಲ ಯಾಕೆ
ಕೂತ್ಕೊಡ್ರಿ ಎಲ್ಲರೂ. ನಿಮ್ಮ ಫೋನ್ ಕೊಡ್ರಿ, ನಿಮ್ಮ ಫೋನ್ ಅಂದ್ರೆ ಯಾಕಂತೇಳಿ ನೀವು ಏನೇನಂತೀರ ಅನ್ರಿ, ಅದು ಅಮ್ಮನ ಹೆಸರು ದೊಡ್ಡದು. ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಮಾತಾಜಿ ಅಂತಂದ್ರೆ ಅವು ದೊಡ್ಡದಾಗ್ತದೆ. ಹೀಗಾಗಿ ಆ ತಾಯಿ ದೊಡ್ಡಾಕಿ ತಾಯಿಕಿ ಆಕಿ ಎಲ್ಲರ ಮನಸ್ಸಿನಾಗ ಅದಾಳ. ಇಲ್ಲ, ಆ ತಾಯಿ ಎಲ್ಲರಿಗೆ ಮಾಡ್ಯಾಳ. ಹೇಮರೆಡ್ಡಿ ಮಲ್ಲಮ್ಮ ನೋಡಿ ತೊಟ್ಟಲ್ ಗಾಯ ಹೊಡೆದ ನೋಡ್ರಿ. ಯಾರು ತೊಟ್ಲ ಕಟ್ಟಿಲ್ಲ, ತೊಟ್ಲ ಕಟ್ರಿ. ಕುಂಕುಮ ಗೌಡಗೆಲ್ಲ ಕುಂಕುಮ ಹಚ್ಚಿದ್ರಿ ಅಲ್ಲೇ. ಯಾರು ಬಂದಾರ ಕರಿಪ ಒಳಗೆ? ಅಲ್ಲಿ ಬಂದಾರ ನಾವು ಕರಿ ಒಳಗೆ ಕರಿ. ಓಂ ಶ್ರೀ ಹಾಂ ಬೆಳಗಿತ್ತಲ್ರಿ ಕಾಯಿ ಹೆಂಗೆ ಗೌಡ್ ಹೆಂಗೆ. ಓಂ ಶ್ರೀ ಸದ್ಗುರುದೇವ್ ಗೌಡ್ರ ಫಸ್ಟ್ ಬೆಳಿಬೇಕ್ರಿ, ಆಮ್ಯಾಗ ಕಾಯಿ ರೀ. ಇರ್ಲಿ ಗೌಡ್ರ ಹೆಂಗೆ ಆತರ. ಹಾಂ ಇದನ್ನ ವಿಕಿಪೀಡಿಯಾ ಓಪನ್ ಮಾಡಿರಿ, ಆಮೇಲೆ ವಾಟ್ಸಪ್ ತೆಗಿದ್ರಿ. ಹಾಂ ಓಕೆ ಓಕೆ ಓಕೆ. ಯಾವತ್ತು ನಮ್ಮ ಗುಡಿಯಾಳ ಗ್ರಾಮದ ಸದ್ಗುರು ಗಂಗಾಧರೇಶ್ವರರ ಅಡಿದಾವರಿಗಳಿಗೆ ಹಣಿಮಣಿದು, ನಾಲತವಾಡದ ಶರಣ ವೀರೇಶ್ವರರ ಆದರ್ಶಗಳಿಗೆ ಹಣಿಮಣಿದು, ಯಾವತ್ತು ನಮ್ಮ ಗುಡಿಯಾಳ ಗ್ರಾಮದ STMC ಅಧ್ಯಕ್ಷರಲ್ಲಿ, ಉಪಾಧ್ಯಕ್ಷರಲ್ಲಿ, ಸರ್ವ ಸದಸ್ಯರಲ್ಲಿ ಹಾಗೂ ಊರಿನ ಗುರು ಹಿರಿಯರಲ್ಲಿ ಹಾಗೂ ಶಿಕ್ಷಕರಲ್ಲಿ, ಮುದ್ದು ಮಕ್ಕಳಲ್ಲಿ ನಿಮಗೆಲ್ಲರಿಗೂ ಶರಣಾರ್ಥಿ. ಇಂದು ನಾವೆಲ್ಲ ಇಲ್ಲಿ ಕೂಡಿರುವಂಥ ಉದ್ದೇಶ ಏನಪ್ಪ ಅಂದ್ರೆ ನಿಜ ಶರಣ. ಎಂಥ ಶರಣ? ಶರಣ ಅಂದ್ರೆ ಏನು? ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಂಡವನು ಶರಣ. ಅಂದ್ರೆ ತನ್ನನ್ನು ತಾನು ಯಾರು ದೇವ್ರಿಗೆ ಒಪ್ಸ್ಯಾನ ಆವ ಶರಣ. ಆಮ್ಯಾಗ ನಿಜ ಶರಣ, ಅದರಲ್ಲಿ ಮತ್ತೇನು ನಿಜವಾದ ಶರಣರು. ಸುಮ್ಮ ಒಬ್ಬೊಬ್ಬರು ಹೆಸರಿಗೆ ಏನಪ್ಪ ಅಂದ್ರೆ ನಾವು ಶರಣರು ಅಂತ ಹೇಳ್ತಿರ್ತಾರೆ. ಅದರಲ್ಲಿ ಏನಪ್ಪ ಅಂದ್ರೆ ನಿಜ ಶರಣ ಅಂಬಿಗರ ಚೌಡಯ್ಯ. ಅಂದ್ರೆ ಅಂಬಿಗ ಅಂತಂದ್ರೆ ಏನು? ಹೊಳೆ ದಾಟಿಸುವ ವೃತ್ತಿಯನ್ನು ಮಾಡುವವರು ನೋಡ್ರಿ. ಅಂದ್ರೆ ಅಂಬಿಗರ ಚೌಡಯ್ಯ ಅವರು ಏನು ಮಾಡ್ತಾಯಿದ್ರು? ಅವರು ಈ ಊರಿಂದ ಆ ಊರಿಗೆ ಹೋಗ್ಬೇಕಂತ ನಡುವ ನದಿ ಹರಿತಾ ಇತ್ತು, ಹೌದಾ? ಆ ನದಿಯನ್ನು ದಾಟಿಸುವ ಕೆಲಸವನ್ನು ಯಾರು ಮಾಡ್ತಾಯಿದ್ರಪ್ಪ ಅಂದ್ರೆ ಅಂಬಿಗರ ಚೌಡಯ್ಯನವರು ಮಾಡ್ತಾಯಿದ್ರು. ಹಂಗೆ ಈ ಸಂಸಾರ ಅನ್ನೋದು ಏನಪ್ಪ ಅಂತಂದ್ರೆ ನಡುವ ಒಂದು ನದಿ ಇದು. ಈಗ ನಾವು ಹುಟ್ಟೇವಿ ಈ ದಡಕ್ಕೆ, ಹೋಗಿ ಮುಟ್ಟಬೇಕಾಗ್ಯದ ಇನ್ನೊಂದು ದಡಕ್ಕೆ. ಕಾಣದ ಕಡಲಿಗೆ ಏನು ಮುಂದೆ ಹಂಬಲಿಸಿದೆ ಮನ, ಹೌದಲ್ಲ? ನೋಡ್ರಿ, ಅದು ಹಾಡು ಭಾಳ ಅರ್ಥ ಐತಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಹೌದಲ್ಲ? ಅಂದ್ರೆ ಈ ಕಡೆ ದಡಕ್ಕೆ ನಿಂತೇವಿ, ಹಂಗೆ ಆ ಕಡೆ ದಡ ಎಲ್ಲೈತೋ. ಈ ಸಂಸಾರ ಅನ್ನೋದೇನಪ್ಪ ಅಂದ್ರೆ ಒಂದು ಹೊಳಿ. ಈ ಹೊಳಿ ದಾಟಬೇಕಾದ್ರೆ ಏನು ಬೇಕಂದ್ರೆ ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ ಅದ 9 ಛಿದ್ರಗಳಂಬಿಗ. ತುಂಬಿದ ಹರಿಗೋಲಂಬಿಗ ಅದ 9 ಛಿದ್ರಗಳಂಬಿಗ ಅಂಥೇಳಿ, ಅದರಿಂಬು ನೋಡಿ ನಡೆಸಂಬಿಗ ಅಂಥೇಳಿ ಪುರಂದರ ದಾಸರು ಈ ಹಾಡನ್ನು ಬರೆದಾರ.
ಅದಕ್ಕೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಹೆಂಗೆ ನಮ್ಮ ಈ ದಡ ಅನ್ನೋದು ಒಂದು, ಆ ದಡ ಅನ್ನೋದು ಒಂದು, ನಡುವ ಸಂಸಾರ ಅನ್ನೋದು ಒಂದು ಹೊಳಿ, ಈ ಹೊಳಿ